ಬನ್ನಿ ಹಾಗೆ ಇಲ್ಲಿ ಮುಂದೆ ಮಾರ್ಕೆಟ್ ಕಡೆ ಹೋಗೋಣ. ಬಸ್ ಸ್ಟ್ಯಾಂಡಿಂದ ಸಾಕಷ್ಟು ಜನರು ಇಲ್ಲಿ ತರಕಾರಿ ಹಾಕೊಂಡಿದ್ದಾರೆ, ಸೊಪ್ಪು ಹಾಕೊಂಡಿದ್ದಾರೆ. ಇಲ್ಲಿ ನೋಡಿ ಅಮ್ಮ, ನಿಮ್ಮ ಹೆಸರು? ನಮ್ಗೆ ಗೊತ್ತಿಲ್ಲ. ಹೆಸರೇ ಗೊತ್ತಿಲ್ವಾ? ನಾನೇ ಒಂದು ಹೆಸರು ಇಟ್ಬಿಡ್ಲ ನಿಮಗೆ? ಮತ್ತೆ ಹೆಸರೇ ಗೊತ್ತಿಲ್ಲ ಅಂದ್ರಲ್ಲ ಮತ್ತೆ. ಎಲೆಕ್ಷನ್ ಐತೆ, ಅದಾರ ಗೊತ್ತಾ ನಿಮಗೆ? ಎಲೆಕ್ಷನ್ ಐತೆ. ಓಕೆ, ಈ ಸಲ ಕಾಂಗ್ರೆಸ್ಸಿಂದ ಡಿ.ಕೆ. ಸುರೇಶ್ ಅವ್ರು ನಿಂತವ್ರೆ, BJP-ಯಿಂದ ಡಾಕ್ಟರ್ ಮಂಜುನಾಥ್ ಅವ್ರು ನಿಂತವ್ರೆ. ಯಾರು ಓಟ್ ಹಾಕ್ತೀರಾ? ಒಬ್ರಿಗೇನೆ ಹಾಕ್ಬೇಕು. ಮತ್ತೊಂದು ಓಟು ಯಾರಿಗೆ ಹಾಕ್ತೀರಾ? ಕಾಂಗ್ರೆಸ್ಗೂ ಹಾಕ್ತೀವಿ. 2,000 ಬರ್ತಾ ಇದೆಯಾ ಅಕೌಂಟ್ಗೆ? ಅಕೌಂಟ್ಗೆ 2,000 ಬರ್ತಾ ಇಲ್ಲ. ನಾವೇನು ಮಾಡಿಸ್ಲಿಲ್ಲ. ನನಗೆ ಆಕ್ಸಿಡೆಂಟ್ ಆಗೋಯ್ತು, ಏನು ಮಾಡಿಸ್ಲಿಲ್ಲ. ಅಯ್ಯೋ, ಆಕ್ಸಿಡೆಂಟ್ ಆಯ್ತು, ಏನು ಮಾಡಿಸ್ಲಿಲ್ವಾ? ಈ ಬಿಸಿಲಲ್ಲಿ ಹಿಂಗೆ ಇಟ್ಕೊಂಡು ಸೊಪ್ಪು ಮಾಡ್ತಾ ಇದ್ದೀರಲ್ಲ, ಕಷ್ಟ. ಏನು ಮಾಡ್ತೀರಿ ಸರ್? ಎಲೆಕ್ಷನ್ ಯಾರಿಗೆ ಓಟ್ ಹಾಕ್ತೀರಾ? ಯಾರೋ ಒಬ್ರಿಗೆ ಹಾಕೋದು. ಯಾರಿಗೆ? ಎಲೆಕ್ಷನ್ ಅವ್ರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಹಾಕೋದು. ಸರ್, ನಿಮ್ಮ ಹೆಸರು? ಗುರುಪ್ರಕಾಶ್ ಅವ್ರು, ಹೇಗಿದ್ದೀರಾ? ಏನು ಮಾಡ್ಕೊಂಡಿದ್ದೀರಾ? ನಾವು ರೈತರು. ಹೇಳಿ ಸರ್, ಮೊದಲಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಈ ಸಲ ಬೆಂಗಳೂರು ಗ್ರಾಮಾಂತರ. ನಾವು ಪಕ್ಕ BJP-ನೇ ಬಿಡ್ರಿ. ಪಕ್ಕ. ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಜ್ಯೋತಮ್ಮ ಅಂತ. ಓಕೆ, ಎಲೆಕ್ಷನ್ ಬಂದಿದೆ ಅಮ್ಮ. ಈ ಸಲ ಕಾಂಗ್ರೆಸ್ಸಿಂದ ಡಿ.ಕೆ. ಸುರೇಶ್ ಅವ್ರು ನಿಂತಿದ್ದಾರೆ, BJP-ಯಿಂದ ಡಾಕ್ಟರ್ ಮಂಜುನಾಥ್ ಅವ್ರು ನಿಂತಿದ್ದಾರೆ. ಯಾರನ್ನು ಗೆಲ್ಲಿಸ್ತೀರಾ? ಯಾರಿಗೆ ನೀವು ಓಟ್ ಹಾಕ್ತೀರಾ? ಯಾರಿಗ ಅವ್ರ ಅದೃಷ್ಟ ಇದೆ ಅವ್ರು ಗೆಲ್ಲಿತಾರೆ. ಕರೆಕ್ಟ್, ನೀವು ಓಟ್ ಹಾಕಿದ್ರೆ ತಾನೇ ಅವ್ರಿಗೆಲ್ಲದು. ಯಾರಿಗೋ ಒಬ್ರಿಗೆ ಹಾಕೋಣ ಬಿಡ್ರಿ, ಇಂತಿಯರಿಗೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ. ಸರ್, ನಮಸ್ಕಾರ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ನಾರಾಯಣಪ್ಪ. ನಾರಾಯಣಪ್ಪ ಅವರು, ಓಟ್ ಹಾಕ್ತೀರಾ? ಈ ಸಲ ಕಾಂಗ್ರೆಸ್ಸಿಂದ ಡಿ.ಕೆ. ಸುರೇಶ್ ಅವರು ಇದ್ದಾರೆ, BJP-ಯಿಂದ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ಯಾರಿಗೆ ಹಾಕ್ತೀರಾ? ನಾವು ಡಿ.ಕೆ. ಹೋಗ್ತೀವಿ ಸರ್. ಡಿ.ಕೆ. ಅವ್ರಿಗೆ. ಯಾಕೆ ಸರ್? ಡಾಕ್ಟ್ರು ಒಳ್ಳೆಯವರಲ್ವಾ? ಡಾಕ್ಟ್ರು ಒಳ್ಳೆಯರು ಸರ್. ನಾವು ಆವಾಗಿಂದ ಅವ್ರಿಗೆ ಆಗ್ತದೆ ಸರ್. ಅವಾಗಿಂದ ಮನೇಲಿ ಹೇಳಿದವ್ರಿಗೆ, ಈಗಲೂ ಮನೇಲಿ ಹೇಳಿದವ್ರಿಗೆನಾ? ಫಸ್ಟ್ ನಾವು ಆವಾಗಿಂದ ಡಿ.ಕೆ. ಅವ್ರಿಗೆ ಆಗ್ತದೆ. ಯಾಕೆ ಒಂದು ಸ್ವಲ್ಪ ಚೇಂಜ್ ಮಾಡ್ಬೋದಲ್ಲ? ಈ ಚೇಂಜ್ ಮಾಡಿಲ್ಲ, ಅವಾಗಿಂದ ನಮ್ಗೆ ಅವರೇ ಹಿಡಿದಿತ್ತು, ನಾವು ಅವ್ರಿಗೆ ಆಗ್ತದೆ. ಹೌದಾ? ಓಕೆ, ಹಂಗೆ ಮುಂದೆ ಬನ್ನಿ. ಸರ್, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಕಾಂತ್ ಅಂತ. ಶ್ರೀಕಾಂತ್ ಅವ್ರು, ಏನು ಮಾಡ್ಕೊಂಡಿದ್ದೀರಾ? ನಾವೆಲ್ಲ ರೈತರು. ಹೇಳಿ ಸರ್, ಈ ಸಲ ಹೆಂಗಿದೆ ಹೈ ವೋಲ್ಟೇಜ್ ಕ್ಷೇತ್ರ ಇಲ್ಲಿ ಬೆಂಗಳೂರು ಗ್ರಾಮಾಂತರ? ಎಲೆಕ್ಷನ್ ಜಿದ್ದಿ ಅಂತ ನಿಜನಾ? ನಿಜ ಇದೆ. ನಾವೇನಿದ್ರು ಯಾವಾಗಲೂ ಕಾಂಗ್ರೆಸ್ಗೆ ಹಾಕ್ತೀವಿ. ಸರ್, ನಮಸ್ಕಾರ. ಹೇಳಿ ಸರ್. ಸರ್, ನಿಮ್ಮ ಹೆಸರು? ಪ್ರತಾಪ್ ಅಂತ. ಪ್ರತಾಪ್ ಅವರೇ, ಹೇಳಿ. ಫುಲ್ ಎಲೆಕ್ಷನ್ ಬಿಸಿ ಜೋರಾಗ್ಬಿಟ್ಟಿದೆ ಈ ಕಡೆ. ನಿಮ್ಮ ಪ್ರಕಾರ ಇಲ್ಲಿ ಯಾರು ಬರ್ತಾರೆ? ಡಿ.ಕೆ. ಸುರೇಶ್. ಡಿ.ಕೆ. ಅವರೇನೆ? ಹೌದು. ಹೌದಾ? ಯಾಕೆ ಸರ್ ಪಕ್ಕ ಡಿ.ಕೆ. ಅಂತೀರಾ? ಅವ್ರು ಇದೇ ಊರಲ್ಲಿರೋದು, ಹಂಗಾಗಿ ಅವರೇ ಬರೋದು. ಸರ್, ನಮಸ್ಕಾರ. ಹೆಂಗೆ ನಡೀತಾ ಇದೆ ವ್ಯಾಪಾರ? ಹೆಂಗೆ ನಡೀತಾ ಇದೆ ವ್ಯಾಪಾರ? ಏನಿಲ್ಲ ವ್ಯಾಪಾರ. ಯಾಕೆ ಸರ್? ಇಲ್ಲಿ ಅಂಗಡಿ ತುಂಬ ಹಣ್ಣುಗಳು ಮಾಡಿಕೊಂಡು ವ್ಯಾಪಾರ ಮಾಡ್ಕೊಂಡ್ಬಿಟ್ರೆ ತಗೊಂಡು ಹೋಗಾರ. ಯಾಕೆ? ಏನಾಗೈತೆ ಜನಕ್ಕೆ? ದುಡ್ಡು ಎಲ್ಲ ಐತೆ ಜನದ ಹತ್ರ. ದುಡ್ಡೆಲ್ಲ ಐತೆ ಜನಗಳ ಹತ್ರ. ವಾ, ಅಂದ್ರೆ ಎಲ್ಲ ಸರ್ 2,000 ಅಕೌಂಟ್ ಕೊಡ್ತಾವ್ರೆ. ಹಾಕ್ತಾವ್ರೆ. ಏಂತಕ್ಕೆ ಹಾಕ್ತಾವ್ರೆ? ಯಾರು ಏಂತಕ್ಕೆ ಬೇಕು? ಅವಶ್ಯಕತೆ ಐತಾ? 2,000 ಹಾಕಿ ನಮ್ಮ ಹತ್ರ ವಸೂಲಿ ಮಾಡ್ಕೋತಾವ್ರೆ. ಈಗ ಡಾಕ್ಟ್ರಿಗೆ ಹೇಳ್ತಾರೆ, ಹೊಸೊಬ್ರು ಡಾಕ್ಟ್ರ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಾರೆ. ಡಾಕ್ಟ್ರಿಗೆ ಇವೆಲ್ಲ ಬೇಕಾಗಿತ್ತ ಅಂತ ಹೇಳ್ತಾರೆ. ಏನಂತೀರಾ? ಯಾರು ನೋಡೋಣ, ಅವ್ರನ್ನೂ ಒಂದು ಚಾನ್ಸ್ ಕೊಟ್ಟು ನೋಡೋಣ. ಚಾನ್ಸ್ ಕೊಡಬೇಕು ಅಂತ. ಚಾನ್ಸ್ ಕೊಡಬೇಕು. ಇವರೆಲ್ಲ ಆಳ್ಬ್ರು ಏನು ಮಾಡಿದ್ರು ಅಂದ್ರೆ ಸರ್, ಕುಮಾರಸ್ವಾಮಿ, ದೇವೇಗೌಡರನ್ನೇ ಸೋಲ್ಸಿದೀವಿ ನಾವು, ಇವರ ಲೆಕ್ಕ ಅಂತಾರೆ. ಮಾಡ್ತಾರೆ ಎಲ್ಲಾರು ಮಾಡ್ತಾರೆ. ಕುಮಾರಸ್ವಾಮಿ ಮಾಡಿದ್ದಾಯ್ತು ರೈತರನ್ನ. ಇವಾಗ ಕಾಂಗ್ರೆಸ್ ಬಂದವ್ರೆ ದೇಶನ ಮಾರ್ಕೊಂಡು ಹೋಗಕ್ಕೆ. ಹೌದು. ಓಕೆ, ನೆಕ್ಸ್ಟ್ ಇನ್ನವ್ರು ಬಂದವ್ರು ಇನ್ನೇನು ಮಾರ್ಕೊಂಡು ಹೋಯ್ತಾರೆ ನೋಡೋಣ. ಒಟ್ನಲ್ಲಿ ಈ ಕಡೆ BJP-ಗೆ ಮೋದಿಗಿದೆ ಅಲೆ ಇದೆಯಾ ಸರ್ ಈ ಕಡೆ? ಒಂದ್ಸರಿ ನೋಡೋಣ. ಯಾರು ಹೇಳಕ್ಕಾಗಲ್ಲ, ಜನ ಹೇಳಕ್ಕಾಗಲ್ಲ ಯಾವ ಥರ ಏನು ಅಂತ. ಆ್ಯಂಕರಿಂಗ್ ಆನಂದ್ ಅವರು. ಓಕೆ, ಆ್ಯಂಕರಿಂಗ್ ಆನಂದ್ ಅವರೇ, ನಿಮ್ಮ ಪ್ರಕಾರ ಯಾರು ಬರ್ತಾರೆ ಇಲ್ಲಿ? ನಮ್ಮ ಕಡೆ ಇಂಥರು ಅಂಥದ್ದು ಅನ್ನೋದೇನಿಲ್ಲ. ಎಲ್ಲ ದುಡ್ಡು ಮೇಲೆ ನಿಂತಿರ್ತದೆ. ಇಲ್ಲ ಅಂದರೆ ಅವ್ರವ್ರು ಹೇಗಿದ್ರೆ ತಕ್ಕನಾಗಿರ್ತಾರೆ. ದುಡ್ಡಿನ ಮೇಲೆ ದುಡ್ಡು ಕೊಡ್ತಾರೆ ಇಲ್ಲವೇ? ಇನ್ನೇನು ದುಡ್ಡು ಕೊಡ್ತೀರಿ ನೋಡಕ್ಕಾರ ಜನಗಳು. ಗ್ರಾಮಾಂತರದಲ್ಲಿ ಏನೋ ಗಿಫ್ಟ್ ಹಂಚ್ತವ್ರೆ, ಹಂಗೆ ಹಿಂಗೆ ಅಂತ ಅಂತಾರೆ. ಒಂದು ಕಡೆ ಗಿಫ್ಟ್, ಒಂದು ಕಡೆ ಸೀರೆ ಹಂಚ್ಕಡೆ, ಒಂದು ಕಡೆ ಕುಕ್ಕರ್ ಅಂತವ್ರೆ. ಅದಕ್ಕೆಲ್ಲ ಬಿದ್ದೋಗ್ಬಿಡ್ತಾರ ಜನ ಈ ಕಡೆ? ಹೆಂಗಸ್ರುಗಳು ಹೇಳಕ್ಕಲ್ಲ. ಗಂಡಸ್ರುಗಳು ಎಣ್ಣೆ ಲೋಟ್ ಕೊಟ್ಟರೆ ಎತ್ತ ಹೋಯ್ತಾರ ಅಂತ ಅದು ಹೇಳಕ್ಕಾಗಲ್ಲ. ಒಟ್ಟಲ್ಲಿ ಎಲೆಕ್ಷನ್ ಟೈಮಲ್ಲಿ ಈ ಕಡೆ ಅವೆಲ್ಲ ಚೆನ್ನಾಗಿ ನಡೀತದೆ. ಚೆನ್ನಾಗಿ ನಡೀತಾ ಇತ್ತು. ಯಾರು ಗೆಲ್ತಾರೆ ಈ ಸಲ? ಈ ಸಲ ನಮಗೆ ಕಾಂಗ್ರೆಸ್ ಗೆಲ್ತದೆ ಅಂತ. ಅಲ್ಲ, ನೀವು ಫ್ರೀ ಬಸ್ಸಲ್ಲಿ ಬಿಟ್ಬಿಟ್ಟು ಇಲ್ಲಿ ಆಟೋಲ್ಲಿ ಕೂತಿದ್ರಲ್ಲ, ಯಾಕೆ? ಬಸ್ ಇಲ್ವಾ? ಓಕೆ. ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ನಾಗರತ್ನಮ್ಮ. ಈಗ ಎಲೆಕ್ಷನ್ ಬಗ್ಗೆ ಕೇಳ್ತಾ ಇದೀವಿ. ಈಗ ನಿಮಗೆ ಬರ್ತಾ ಇದೆಯಾ 2,000? ನಿಮಗೆ ಬರ್ತಾ ಇದೆಯಾ? ಇವ್ರಿಗೆ 2,000 ಬರ್ತಿದೆ ಕರೆಕ್ಟಾಗಿ ತಿಂಗಳ ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ದೀರಾ? ಓಕೆ. ಈ ಗ್ಯಾರಂಟಿ ಎಲ್ಲ ನಿಮಗೆ ಖುಷಿ ಕೊಟ್ಟಿದ್ಯಾ?
ಏನು ಮಾಡ್ತೀರಿ ಈ ಸಲ ಎಲೆಕ್ಷನಲ್ಲಿ ಕಾಂಗ್ರೆಸ್ ಓಟ್ ಹಾಕ್ತೀರಾ BJP ಓಟ್ ಹಾಕ್ತೀರಾ? ಯಾರು ದುಡ್ಡು ಕೊಟ್ಟು ಯಾರಿಗೆ ಮಾಡೋರು ಅವ್ರಿಗೆ ಹಾಕ್ತೀವಿ. ಓ ಇದ್ರ ಮೇಲೂ ಇನ್ನೂ ದುಡ್ಡು ಕೊಡ್ಬೇಕಾ? ಓ ಎಷ್ಟು ಕೊಡಬೇಕು? ಹಾಂ ಎಷ್ಟು ಕೊಡಬೇಕು? ದುಡ್ಡು ಬೇಕಾ ಅಭಿವೃದ್ಧಿ ಬೇಕಾ ನಿಮಗೆ? ನಿಮ್ಗೆ ಅಭಿವೃದ್ಧಿ ಬೇಕು, ಇವ್ರು ದುಡ್ಡು ಬೇಕು. ಏನು ಮಾಡೋದಿಲ್ಲಿ? ಯಾರು ಚೆನ್ನಾಗಿ ಇದಕ್ಕೆ ಕೆಲಸ ಮಾಡ್ಕೊಡ್ತಾರೋ ಅವ್ರಿಗೆ ಹಾಕ್ಬೇಕು. ಹಾಂ ಹಾಂ ಆ ಥರ ಹೇಳಿ ನಿಮ್ಮ ಅಮ್ಮಂಗೆ ಒಂಚೂರು. ಅವ್ರು ಎಜುಕೇಟೆಡ್ ಅಲ್ವಾ, ನೀವು ಎಜುಕೇಟೆಡ್, ಅದಕ್ಕೆ ಅವ್ರು ಹೇಳ್ತಾರೆ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ ಹೇಳಿ, ಜಿದ್ದಾಜಿದ್ದಿನ ಅಖಾಡ ಹೆಂಗಿದೆ ಈ ಸಲ? DK ಸುರೇಶ್ ಕಡೆ ಜನ ವಾಲ್ತಾರೋ ಅಥವಾ ಡಾಕ್ಟರ್ ಕೈ ಹಿಡಿತಾರ? ಯಾಕೆಂದ್ರೆ ಡಾಕ್ಟರ್ ಕೈ ಯಾರು ಹಿಡಿಯಲ್ಲ. ಡಾಕ್ಟರ್ ಕೈಗೆ ಡಾಕ್ಟರ್ ಬೇರೆಯವ್ರು ಮಾಡ್ಕೊಂಡಿದ್ದಾರೆ. ನಮ್ಮ ಬಡವ್ರ ಮಕ್ಕಳು ಏನು ಮಾಡಿಲ್ಲ ಅವರು ಕೂಡ. ನಮ್ಮ DK ಶಿವಕುಮಾರ್ ಅವ್ರು ಬೇಕಾದ್ರೆ ಮಾಡಿದ್ದಾರೆ. DK ಸುರೇಶ್ ಅವರು? ಹೌದು, ಸುರೇಶ್ ಅವರು ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ನಾವು ಮಾಡ್ತೀವಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಗಣೇಶ್. ಗಣೇಶ್ ಅವರೇ ಹೇಳಿ, ಈ ಸಲ ನಿಮ್ಮ ಪ್ರಕಾರ ಜನ ಯಾರು ಕೈ ಹಿಡಿತಾರೆ? ಶ್ರೀ ಮಂಜುನಾಥ ಪಾಪ ಒಳ್ಳೆ ಕೆಲಸ ಎಲ್ಲ ಮಾಡಿದ್ರು. ಅವರು ಕೆಲಸ ಗೆಲ್ಲೋ ಮುಂದೆನೇ ಅವರು ಮಾಡೇವ್ರೆ. ಡಾಕ್ಟ್ರು ಆಗಿರೋದ್ರಿಂದ ಅವ್ರು ಒಳ್ಳೆ ಅಭಿಪ್ರಾಯ ಇರ್ತದೆ. ಅಂಥವ್ರ ಕೈ ಕೊಟ್ಟರೆ ದೇಶ ಆಡ್ತಾರೆ. ಮತ್ತು ಇವ್ರ ಕೈಲೆಲ್ಲ ಸುಮ್ಮನೆ ಕೊಟ್ಟು 3 ವರ್ಷ ಕೊಟ್ಟು ಅವ್ರು ಏನೂ ಕೆಲಸ ಮಾಡಿಲ್ಲ. ಅವರು ಉದ್ಧಾರ ಆಗೋಕ್ಕೆ ಅವ್ರು ಮಾಡ್ಕೊಂಡ್ರೆ ಹೊರತು ಬೇರೆಯವ್ರಿಗೆ ಏನೂ ಮಾಡಿಲ್ಲ ಅವ್ರ ಕೆಲಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.